ಮದರಾಸಗಳಲ್ಲಿ ಆಗಾಗ ಮಕ್ಕಳ ಮೇಲೆ ಹಲ್ಲೆ ಆಗುವಂತಹ ಘಟನೆಗಳನ್ನು ತಾವು ಕೇಳಿರ್ತೀರಿ. ಅದೇ ರೀತಿಯ ಮತ್ತೊಂದು ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಮದರಾಸದಲ್ಲಿ ಬಾಲಕಿಯರ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪದ ಸಂಬಂಧ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮದರಾಸದಲ್ಲಿ ಬಾಲಕಿಯರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ. ಈ ಘಟನೆ ನಡೆದಿರುವಂತದ್ದು ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ಹೆಗಡೆ ನಗರದಲ್ಲಿ. ಬೆಂಗಳೂರಿನ ಹೆಗಡೆ ನಗರದಲ್ಲಿರುವಂತಹ ಮದರಾಸದಲ್ಲಿ ನಡೆದಿರುವಂತಹ ಘಟನೆ ಇದು. ಅನ್ವರ್ ಅಲಿ ತಂದೆ ಹಸನ್ ಅಲಿ ನಡೆಸುತ್ತಿರುವಂತಹ ಮದರಾಸ ಇದು ಅಂತ ತಿಳಿದು ಬಂದಿದೆ. ರೊಚ್ಚಿಗೆದ್ದಂತಹ ಪೋಷಕರಿಂದ ಮದರಾಸ ಮುಂದೆ ನಿಂತು ಗಲಾಟೆ ಮಾಡಲಾಗಿದೆ. ಆರೋಪಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಪೋಷಕರು ಆಗ್ರಹಿಸಿದ್ದಾರೆ. ಕಮಿಷನರ್, ಎಸಿಪಿ, ಡಿಸಿಪಿಗೆ ಈಗಾಗಲೇ ಈ ವಿಚಾರವನ್ನ ಗಮನಕ್ಕೆ ತರಲಾಗಿದೆ. ಸಾಕಷ್ಟು ಮದರಾಸಗಳಲ್ಲಿ ಗಲಾಟೆ ಆಗಿರೋದನ್ನ ತಾವು ಗಮನಿಸಿದ್ದೀರಿ. ಈಗಾಗಲೇ ಚಿಕ್ಕ ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದನ್ನ ತಾವು ಈಗಾಗಲೇ ಹಲವು ಬಾರಿ ಗಮನಿಸಿದಿರಿ. ಆದರೂ ಕೂಡ ಈ ರೀತಿ ಮದರಾಸಗಳಲ್ಲಿ ಮಕ್ಕಳ ಮೇಲೆ ಹಾಕ್ತಕ್ಕಂಥ ಹಲ್ಲೆಯ ಬಗ್ಗೆ ಯಾವುದೇ ರೀತಿಯ ಕಠಿಣ ಕ್ರಮ ಆಗ್ತಾ ಇಲ್ಲ. ಇನ್ನು ಎಷ್ಟು ಮಕ್ಕಳ ಜೀವ ಹಿಂಡಬೇಕಂತಿದ್ದಾರೆ ಈ ರೀತಿ ಮದರಾಸಗಳಲ್ಲಿ. ಅಲ್ಲಿ ಧಾರ್ಮಿಕ ಬೋಧನೆಯ ನೆಪದಲ್ಲಿ ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇದ್ರೆ ಆ ಧಾರ್ಮಿಕ ಮುಖ್ಯಸ್ಥರಾದ್ರೂ ಏನ್ ಮಾಡ್ತಾರೆ? ತಮ್ಮದೇ ಸಮುದಾಯದ ಚಿಕ್ಕ ಮಕ್ಕಳ ಮೇಲೆ ಹಾಕ್ತಕ್ಕಂಥ ಹಲ್ಲೆಯ ಬಗ್ಗೆ ಕಿಂಚಿತ್ತೂ ಕೂಡ ಧಾರ್ಮಿಕ ಬೋಧಕರಿಗೆ ಅರಿವಿಲ್ವಾ? ನೋಡಿ, ತಪ್ಪು ಮಾಡಿದ್ದಾರೆ ಎಂದು ಹೇಳಿ ಮಕ್ಕಳ ಮೇಲೆ ಹಲ್ಲೆ ಮಾಡುವಂಥದ್ದು, ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಧಾರ್ಮಿಕ ಬೋಧನೆಗೆ ಅಂತೇಳಿ ಚಿಕ್ಕ ಮಕ್ಕಳನ್ನ ಈ ರೀತಿ ಮದರಾಸಗಳಿಗೆ ಕರ್ಕೊಂಡು ಬರ್ತಾರೆ, ಅಲ್ಲಿ ಮಕ್ಕಳ ಮೇಲೆ ಹಲ್ಲೆ ಮಾಡಲಾಗತ್ತೆ. ಇಂಥ ಹಲವಾರು ಸುದ್ದಿಗಳನ್ನ ಈಗಾಗಲೇ ತಾವು ಗಮನಿಸಿರ್ತೀರಿ. ಆದರೂ ಕೂಡ ಇಂಥ ಘಟನೆಗಳಿಗೆ ಕೂಡ ಯಾವುದೇ ರೀತಿಯ ಕ್ರಮ ಇಲ್ಲ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮದರಾಸದಲ್ಲಿ ಒಬ್ಬ ವ್ಯಕ್ತಿ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ ಅಂತ. ನೋಡಿ, ಕಾಲಿಂದ ಹೊದಿತಾ ಇದ್ದಾನೆ, ತಲೆಗೆ ಬಾರಿಸ್ತಾ ಇದ್ದಾನೆ. ಹಸೇನ್ ಅನ್ನುವಂತ ವ್ಯಕ್ತಿ, ಅವರ ತಂದೆಗೆ ಸೇರಿದಂತ ಮದರಾಸ ಇದಾಗಿರುತ್ತೆ. ಧಾರ್ಮಿಕ ಬೋಧನೆಗಂತ ಕರೆಸಿ ಮಕ್ಕಳನ್ನ ಈ ರೀತಿ ಹಲ್ಲೆ ಮಾಡ್ತಾರಲ್ಲ, ಇವ್ರಿಗೆಲ್ಲ ಯಾವುದೇ ಕಾನೂನು ಇಲ್ವಾ? ಇವ್ರಿಗೆ ಕಾನೂನಿನ ಭಯ ಇಲ್ವಾ? ಅಥವಾ ಆ ಒಂದು ಸಮುದಾಯದ ಧಾರ್ಮಿಕ ಗುರುಗಳಿಗೆ ಇದೆಲ್ಲ ಕಣ್ಣಿಗೆ ಕಾಣೋದಿಲ್ವಾ? ಧಾರ್ಮಿಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಹರ್ಷಿತಾ. ಈ ರೀತಿ ಘಟನೆಗಳು ಹಲವಾರು ಬಾರಿ ನಡೀತಾ ಇರ್ತವೆ. ಬಟ್ ಈಗಲೂ ಕೂಡ ಇಂಥ ಘಟನೆಗಳು ಆದಾಗ ಕಣ್ಣು ಮುಚ್ಕೊಂಡು ಧಾರ್ಮಿಕ ಗುರುಗಳು ಕೂತ್ಕೊಂಡ್ರೆ ಈ ಚಿಕ್ಕ ಮಕ್ಕಳಿಗೆ ನ್ಯಾಯ ಕೊಡಿಸೋರು ಯಾರು ಅಂತ. ವಿಜಯ ಭಾಸ್ಕರ್, ಮದ್ರಾಸ ಅಂತಂದ್ರೆ ಒಂದ್ ರೀತಿಯಾಗಿ ದೇವಾಲಯ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಲ್ಲಿ ಧಾರ್ಮಿಕ ಶಿಕ್ಷಣವನ್ನ ಪಡೆಯೋಕೆ ಅಂತ ವಿದ್ಯಾರ್ಥಿಗಳು ಬರ್ತಾರೆ. ಆದ್ರೆ ಈ ಒಂದು ಏನು ನಂಬಿಕೊಂಡು ಬಂದಿರುವಂತಹ ವಿದ್ಯಾರ್ಥಿಯ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಈಗ ಅವರ ಪೋಷಕರಲ್ಲೂ ಕೂಡ ಒಂದ್ ರೀತಿಯಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಏನು ಹೆಗಡೆ ನಗರದಲ್ಲಿರುವಂತಹ ಜಾಮಿಯಾ ಆಯುಷ್ ಸಿದ್ದಿಕಾ ಅಲ್ ಬರಾತ್ ಎನ್ನುವಂತ ಮದ್ರಾಸದಲ್ಲಿ ಒಂದು ಘಟನೆ ನಡೆದಿರುವಂತ ಏನು ಅವರ ತಂದೆ ಹಸನ್ ಅಲಿಯ ತಂದೆ ಆ ಒಂದು ಮದ್ರಾಸದ ಪ್ರಿನ್ಸಿಪಲ್ ಆಗಿರ್ತಾರೆ. ಅವರ ಒಂದು ದರ್ಪವನ್ನ ಈಗ ವಿದ್ಯಾರ್ಥಿನಿಯರ ಮೇಲೆ ಅವನು ತೋರಿಸ್ತಾ ಇರುವಂತದ್ದು. ಆ ಒಂದು ಪುಟ್ಟ ವಿದ್ಯಾರ್ಥಿನಿಯನ್ನ ಕಚೇರಿಗೆ ಕರೆದು ತಪ್ಪು ಮಾಡಿದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಒದಿಯೋದು ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇದು ಒಂದು ಸಂಪೂರ್ಣವಾಗಿ ಒಂದು ಎಲ್ಲರೂ ಕೂಡ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ಇದು. ಯಾಕಂತಂದ್ರೆ ಅವ್ರಿಗೆ ಏನು ರೈಟ್ಸ್ ಇದೆ? ಫಸ್ಟ್ ಆಫ್ ಆಲ್ ಆ ಮದ್ರಾಸದಲ್ಲಿ ಅವನ್ಗೆ ಏನ್ ಕೆಲಸ ಇದೆ? ಹೌದು, ಅವ್ರ ತಂದೆ ಪ್ರಿನ್ಸಿಪಲ್ ಇರ್ತಾರೆ, ಆದ್ರೆ ಕಚೇರಿಗೆ ವಿದ್ಯಾರ್ಥಿನಿಯರನ್ನ ಕರೆಸಿ ಈ ರೀತಿಯಾಗಿ ಹಲ್ಲೆ ಮಾಡೋದು ಅವ್ರಿಗೆ ಏನ್ ರೈಟ್ಸ್ ಇದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡತ್ತೆ ವಿಜಯ ಭಾಸ್ಕರ್. ಮೊದಲನೇದಾಗಿ ಏನಂತ ಒಂದು ಪುಟ್ಟ ಬಾಲಕಿಯನ್ನ ಕಚೇರಿಗೆ ಕರೆಸ್ತಾರೆ. ಕಚೇರಿಗೆ ಕರೆಸಿ ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಿಗ್ಗಮುಗ್ಗ ಹಲ್ಲೆ ಮಾಡ್ತಾರೆ. ಒಂದು ವಿದ್ಯಾರ್ಥಿನಿ ಅನ್ನೋದು ನೋಡಲ್ಲ, ಬಾಲಕಿ ಅನ್ನೋದು ನೋಡಲ್ಲ, ಈ ರೀತಿಯಾಗಿ ಹಲ್ಲೆ ಮಾಡ್ತಾನೆ. ರೌಡಿಸಮ್ ಅನ್ನ ತೋರಿಸುವಂತ ದರ್ಪವನ್ನ ಏನು ಅವ್ರ ತಂದೆ ಪ್ರಿನ್ಸಿಪಲ್ ಅನ್ನೋ ಕಾರಣಕ್ಕೆ ಆತ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋಂತ
ಒಂದ್ ರೀತಿಯಾಗಿ ಆ ವರ್ತನೆಯನ್ನ ಹಸನ್ ಅಲ್ಲಿ ತೋರಿಸ್ತಾ ಇರುವಂತದ್ದು. ಹೀಗಾಗಿ ಆ ಒಂದು ಪೋಷಕರ ವಲಯದಲ್ಲೂ ಕೂಡ ಈಗ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅವನಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಕೂಡ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಪೋಷಕರು ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕಂತ ಹೇಳಿ ಈಗಾಗಲೇ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನ್ಯಾಯ ಕೊಡಿಸಿ ಆರೋಪಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಕೂಡ ಅವರು ಕೂಡ ಪಟ್ಟಣ ಹಿಡಿದಿರುವಂತದ್ದು. ಹೀಗಾಗಿ ಕೊತ್ನೂರು ಪೊಲೀಸರು ಕೂಡ ಈಗ ಒಂದು ಹಸನನ್ನ ಅವರನ್ನು ಬಂಧಿಸಿರುವಂತದ್ದು. ಈಗ ಒಂದು ಏನು ಬಾಲ ಕಾಯ್ದೆ ಸೆಕ್ಷನ್ 75 ಇದೆ, ಅದರ ಅಡಿಯಲ್ಲಿ IPC ಸೆಕ್ಷನ್ BNS 115 ಅಡಿಯಲ್ಲಿ ಈಗ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಸದ್ಯ ಆ ಹೊತ್ತನ ಮೇಲೆ ಇವಾಗ ಒಂದು ಕಠಿಣ ಶಿಕ್ಷೆ ಕೂಡ ಆಗ್ಬೇಕು. ಅದರ ಜೊತೆಗೂ ಕೂಡ ಈಗ ಏನು ಪ್ರಿನ್ಸಿಪಲ್ ಇದ್ದಾರೆ ಅವ್ರ ಮೇಲೆ ಕೂಡ ಒಂದು ಕ್ರಮವನ್ನ ಕೈಗೊಳ್ಳಬೇಕು. ಯಾಕಂತಂದ್ರೆ ಅವ್ರ ತಂದೆ ಪ್ರಿನ್ಸಿಪಲ್ ಅನ್ನೋ ಕಾರಣಕ್ಕೆ ಮಗ ಈ ರೀತಿಯಾಗಿ ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಮಾಡುವಂತಹ ಹಕ್ಕು ಕೂಡ ಅವರಿಗೆ ಯಾರು ಕೊಟ್ಟರು, ಅದರಲ್ಲೂ ಕೂಡ ಅವರಿಗೆ ಈ ರೀತಿಯಾಗಿ ಹೆಗ್ಗಮುಗ್ಗ ಹಲ್ಲೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಅವರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕಾಗಿರುವಂತದ್ದು. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ಹರ್ಷಿತಾ ತಮ್ಮೆಲ್ಲ ಮಾಹಿತಿಗಾಗಿ.